ಲೇ ಮಗಳೇ ಸಾಕು. ಆ ಕಿತ್ತೋಗಿರೋ ಬೇವರ್ಸಿ ಅವಳು ಇಷ್ಟು ದಿನ ಆಡಿದ ಆಟಗಳೆಲ್ಲನೂ ಸಾಕು. ಇನ್ನೇನಿದ್ರು ಅವಳನ್ನ ಮನೆಯಿಂದ ಈಚೆ ಕಡೆ ಕೆಸ್ತು ಬಿಡೋಣ. ಅವಳು ಬೇಡ, ಅವಳು ಸವಾಸನವೇ ನಮಗೆ ಬೇಕಾಗಿಲ್ಲ ಮಗಳೇ. ನಡಿ ಒಳಗಡೆಗೆ ಹೋಗಿ ಹೇಳ್ಬಿಡು, ಬೇಡ ನಮ್ಮ ಕಷ್ಟಕ್ಕೆ ಅವಳು ಬರಲ್ಲ, ನಮ್ಮ ಕಷ್ಟಕ್ಕೆ ಆಗಲ್ಲ. ಪಂಚಾಯತಿನಾಗ ಬಂದು ಅವಳು ಒಪ್ಕೋತಾ ಇಲ್ಲ. ಎಲ್ಲನೂ ಆ ಗೌರಿನಿಯ ಕಳ್ತನ ಮಾಡೋದಂತೂ ಒಪ್ಕೊಳಕ್ಕಿಲ್ಲ ಅಂತೆಲ್ಲ ಹೇಳೋಳೆ ತಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವಳನ್ನ ಮನೆಗಿರಿಸ್ಕೊಂಡು ಏನೇ ಮಾಡಬೇಕು ನೋಡು, ಕಿತ್ತೋಗಿ ಕೂತ್ಕೊಬಿಡೋಣ. ನೀನು ಅಷ್ಟೇನಿಯ, ನಿನ್ನ ಗಂಡು ನೀನೇ ಇರಿಸ್ಕ, ಇವಳನ್ನ ಗಂಡನ ಜೊತೆನೂ ದೂರ ಮಾಡಬೇಕು. ಹಾಗೆ ನಿನ್ನ ಮನೆಯಳಿನ ಮನೆಯಿಂದ ಈಚೆ ಕಡೆಗೂ ಹಾಕಬೇಕು. ನಾನು ನಿಂಗೆ ಅವತ್ತಿಂದ ಇದು ನೆನೆಯ ಹೇಳಿದ್ದು, ಬೇಡ ಕಣಮ್ಮ ಬೇಡ ಕಣಮ್ಮ, ಅವಳನ್ನ ಮನೆಗಿರಿಸ್ಕೊಳ್ಳೋದು ಅವಳು ಸರಿ ಇಲ್ಲ ಕಣಮ್ಮ, ಮನೆಯಿಂದ ಈಚೆ ಕಡೆಗೆ ಹಾಕೋಣ ಕಣಮ್ಮ ಅಂದರೆ ನೀನೇ ಕೇಳ್ತಿರಿಲ್ಲ. ಕುಣ್ಕೊಂಡು ಮನೆ ಕೆಲ್ಸಕ್ಕೆ ಹಾಕ್ತಾಳೆ, ಮನೆ ಕೆಲ್ಸಕ್ಕೆ ಬೇಕಾಯ್ತಾಳೆ, ಸುಮ್ಕಿರ್ ಮಗಳೇ ಮನೆ ಕೆಲ್ಸಕ್ಕೆ ಬೇಕಾಯ್ತಾಳೆ ಅಂತ ಇರಿಸ್ದೆ. ಈಗ ನೋಡ್ದ ಎಂತ ಗತಿ ಮಾಡೋಳೆ ಅಂತ ಹೇಳ್ಬಿಟ್ಟು ನಮ್ಮನ್ನ ನೋಡಮ್ಮ, ಅವಳು ಇರಿಸ್ಕೊಂಡಷ್ಟು ನಮಗೆ ಏನೇ ತೊಂದರೆ. ನೋಡು ಹೆಂಗಿದ್ರು ನನ್ನ ಗಂಡ ಮಾಡಿರೋ ಮನೆ ಇದು. ಇಷ್ಟೆಲ್ಲ ನಮ್ದೇನೇ ಇರಬೇಕಾದ್ರೆ ಅವಳನ್ನ ಇಲ್ಲಿ ಇರಿಸ್ಕೊಳ್ಳೋ ಅವಶ್ಯಕತೆ ತಾನೆ ನಮ್ಗೇನೈತೆ. ನೋಡು ನಡಿ ಒಳಗಡೆ ಹೋಗೋಳನ್ನ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕೋಣ. ಹೇಳೋದು ನನ್ನ ಗಂಡ, ನಾನು ಮೊದಲನೇ ಹೆಂಡ್ತಿ, ನಾನು ಇದ್ದಂಗೆ ನೀನು ಅದು ಅವಳು ಹೆಂಗೆ ಮದುವೆ ಮಾಡ್ಕೊಳಕ್ಕೆ ಸಾಧ್ಯ? ಅವಳು ಅವಳಿಗೂ ನನ್ನ ಗಂಡಂಗೂ ಯಾವ ಸಂಬಂಧನೂ ಇಲ್ಲ ಕಣಮ್ಮ. ಇನ್ನು ಇವತ್ತಿಗೆ ಅವಳಿಗೂ ಈ ಮನೆಗೂ ನನ್ನ ಗಂಡಂಗೂ ಎಲ್ಲ ಸಂಬಂಧ ಹೊರದೋಯ್ತು. ಬಾ ಸರಿಯಾಗಿ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಎಳೆದು ಬಿಸಾಕನ ಅವಳನ್ನ. ಇನ್ನೂ ಕಾಯ್ಕೊಂಡು ಕುಂತ್ಕೊಂಡ್ರೆ ನಾವು ನಮ್ಮಂತ ದಡ್ಬಡೆತದವ ಇನ್ನು ಯಾರನ್ನೂ ಇಲ್ಲ ಮಗಳೇ. ನಾವು ಇನ್ನೂ ಕಾಯ್ಕೊಂಡು ಕುತ್ಕೊಳ್ಳೋಂಥ ಕೆಲಸ ಮಾಡಬಾರ್ದು. ನೀನು ಹೇಳೋದೇನೇ ಸರಿ. ನಡಿ ಹೋಗೋಳನ್ನ ಮೊದಲು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಪಿಸ್ಸಾಕ್ಬಿಡೋಣ ಅವಳನ್ನ, ಲೋಫರ್ನ. ನೋಡು ನಿನ್ನ ಗಂಡಂಗೆ ಹೇಳು, ಮಧ್ಯಸ್ಥಿಕೆ ವಹಿಸ್ಕೊಂಡು ಮದ್ದು ಕಳ್ಳಾಡ್ಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು. ನಿನ್ನ ಗಂಡನಿಂದನೇ ಅರ್ಧ ಅವಳಿಗೆ ಜಂಬ ಜಾಸ್ತಿ. ನಿನ್ನ ಗಂಡನಿಗೆ ಎಲ್ಲನೂ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಕೊಟ್ಟು ಹಾಕ್ಕೊಡೋದು ಎಲ್ಲನೂ. ನೋಡು ಸುಮ್ಕೆನ್ಯ ನಿನ್ನ ಗಂಡಂಗೆ ಬಾಯಿ ಮುಚ್ಕೊಂಡಿರಕ್ಕೆ ಹೇಳು. ಈಗ ಆಸ್ತಿ ಎಲ್ಲನೂ ನಿನ್ನ ಹೆಸ್ರನಾಗ ಐತಲ್ಲ 8 ಎಕರೆ, ಹಂಗೆ ನೀ ಜಮೀನು ದುಡ್ಡೆಲ್ಲ ಕಲೆಕ್ಷನ್ ಮಾಡ್ಕೊಬಿಟ್ಟು ಬತ್ತಲ್ಲ ನಿನ್ನ ಗಂಡ, ಎಲ್ಲ ನಮಗೆ ಆಯ್ತದೆ. ಇವಳು ಕಟ್ಕೊಂಡು ನಮ್ಗೆಲ್ಲೇ ಆಗಬೇಕು, ಬರೋದೆಲ್ಲ ಬಂದೈತೆ. ಒಡವೆ ಒಂದು ಅವಳು ಎತ್ಕೊಂಡವಳು ಅಷ್ಟೇ ತಾನೇ, ಬಿಡು ಒಡವೆ ಹೋದ್ರೆ ಹೋಗ್ಲಿ, ಅವಳೇ ಎತ್ಕೊಂಡು ಇನ್ನೆಲ್ಲ ಉಳ್ತಿರೋದೆಲ್ಲ ನಮಗೆ ಸಿಕ್ಕೈತಲ್ಲ, ನೆಮ್ಮದಿಯಾಗಿರ್ಬೋದು. ನೋಡಿ ಬಾಮ. ಏಯ್ ಏನೇ ಮಾಡ್ತಿದ್ಯಾ ಮನೆ ಒಳಗಡೆ? ಬಾರೇ ಬಿತ್ರಿ, ಏನ್ ಮಾಡ್ತಾ ಇದೀಯಾ? ಬಾರೇ ಬಾ ಸುಪ್ನಾತಿ ಸುಪ್ಪಿ. ಏನ್ ದೊಡ್ಡದಾಗೆ ನಮ್ಮ ಮೇಲೆ ನೀವು ವಿರುದ್ಧವಾಗಿ ಏನೇ ಮಾತಾಡ್ತೀಯಲ್ವಾ ಪ್ರತಿದಿನ. ಯಾರೇ ನೀವು ಮನೆಯಾಗಿರ್ಸ್ಕೊತಾರೆ, ಎತ್ಕೊಬಿಟ್ಟು ಬಾ ಲಗೇಜ್ ಎತ್ಕೊಬಿಟ್ಟು ಬಂದು ನೀಟಾಗಿ ಇಲ್ಲಿಂದ ತೊಲಗು ಲೋಪರ್. ನಿಮ್ಮ ಮನೆಗೆ ಇರಿಸ್ಕೊಳಕ್ಕೆ ನೀವು ಮೊಯ್ ಉರಿತದೆ. ನಾವು ಬಾಡಿಗೆ ಕಟ್ಕೊಂಡು ನಾವು ಹೆಂಗೋ ಇರ್ತೀವಿ ಮನೆಯಾಗೆ, ಇವಳನ್ನ ಮಾತ್ರ ಇರಿಸ್ಕೊಳ್ಳೋದು ಬೇಡ. ನೋಡು ಈ ಸೊನಿ ಬತ್ತಾಳ ಅಂತ ಹೇಳ್ಬಿಟ್ಟು ಆವಾಗಿಂದ ಕರಿತಾ ಇವನಿ, ಬತ್ತಾವಳ ಇವಳು, ಬರ್ತಾನೆ ಇಲ್ವಲ್ಲ ಇವಳು ಮನೆಯಾಳಿ. ಬಾರೇ. ಸುಮ್ಮನೆ ಯಾಕೆ ಅಷ್ಟೋರ ಹೊಡ್ಕೊಂತ ಇದ್ರಲ್ಲ, ಏನಾಯ್ತು ಇವಾಗ? ಯಾಕೆ ಸುಮ್ಮನೆ ಇಷ್ಟೋರ ಹೊಡ್ಕೊತಾ ಇದ್ದೀರಾ? ನನ್ನ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದರೆ ಅದಕ್ಕೂ ಬಿಡಲ್ವಲ್ಲ ನೀವು. ಲೇ ಯಾವುದೇ ನಿನ್ನ ಮನೆ ಕಳಕ್ಕೆ ಲೋಫರ್? ಇದು ನಮ್ಮ ಮನೆ ನೋಡು, ನಾನು ನನ್ನ ಅಳಿಯ ಮಾಡಿರೋ ಮನೆ. ಇಲ್ಲಿ ಯಾವ ಅಧಿಕಾರನೂ ಇಲ್ಲ ನಿಂಗೆ. ಇರೋ ಅಧಿಕಾರ ಮುಚ್ಕೊಂಡು ಇಲ್ಲಿಂದ ಹೋಗೋದು ಕಲ್ತ್ಕೊಬಿಡು, ಇಲ್ಲಂತೂ ಇರು ಬೇಡ ನೀನು. ನೋಡಿ ಈ ಮನೆಗೆ ನಾನು ನನ್ನ ಗಂಡಂಗೆ ಹೆಂಡ್ತಿಯಾಗೇನೇ ಬಂದಿರೋದು. ನನ್ನ ಗಂಡ ನನ್ನ ಕುತ್ತಿಗೆ ತಾಳಿ ಕಟ್ಬಿಟ್ಟೇನೇ ಕರ್ಕೊಂಬಿಟ್ಟು ಬಂದಿರೋದು. ಇದಕ್ಕಿನ್ನೂ ಜಾಸ್ತಿ ನಾನು ನಿಮ್ಗೇನು ಹೇಳೋಕ್ಕಾಗಲ್ಲ. ನೋಡಿ ನೀವು ಮರ್ಯಾದಿನ ಸುಮ್ಮನೆ ಇರ್ತೀರಾ, ಇಲ್ಲ ನಿಮ್ಮ ಗುಂಡಿ ನೀವೇ ತೊಡ್ಕೊತೀರಾ? ಯೋಚನೆ ಮಾಡಿ. ನಾನೇನ ಬಾಯಿ ತೆಗೆದೆ ಅಂದರೆ ಸುಮ್ಮನೆ ಚೆನ್ನಾಗಿರಲ್ಲ. ನಿಮ್ಮನ್ನು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ನಿಸ್ತಾ ಐತೆ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ನೀವು ತಿಕ್ಲಂಗೆ ಏನೋ ಮಾತಾಡಿ ನನ್ನ ಹತ್ರ ಉಗಿಸ್ಕೊಂಡು ಏನೋ ಮಾಡೋಕ್ಕೆ ಬರಬೇಡಿ. ಏಯ್ ಕಿತ್ತೋದ್ ಲೋಪರ್, ಏನೇನೇನ ಮಾತಾಡ್ತಾ ಇದ್ದೀಗಲ್ಲ ನೀನು? ಏನು ಅತಿಯಾಗಿ ಮಾತಾಡ್ತಾ ಇದ್ದೀಗ? ಏನು ಬಂದಿರೋ ನಿಂಗೆ ದೊಡ್ಡಪ್ಪತ್ತೋ? ನೋಡು ನನ್ನ ಗಂಡ ಅವನು, ನೀನು ಅದು ಹೆಂಗೆ ಮೊದಲನೇ ಹೆಂಡತಿ ಬದುಕಿದ್ದಂಗೆ ಏನಿಯಾ, ಡೈವರ್ಸ್ ಕೊಡ್ತಿದ್ದಂಗೆ ಏನಿಯಾ, ಅದು ಹೆಂಗೆ ನೀನು ನನ್ನ ಗಂಡನ ಹತ್ರ ತಾಳಿ ಕಟ್ಸ್ಕೊಬಿಟ್ಟೆ ನೀನು? ಏಳೆ ಮಿಟ್ಟಗ್ಲಾಡಿ ಹೆಂಗೆ ಕಟ್ಟಿಸ್ಕೊಬಿಟ್ಟೆ ನೀನು ಅಂತ? ಹೆಂಗೆ ಕಟ್ಟಿಸ್ಕೊಬಿಟ್ಟೆ ಅಂದರೆ ನನ್ನ ಗಂಡ ತಾಳಿ ಕಟ್ತಾ ನಾನು ಕಟ್ಟಿಸ್ಕೊಂಡೆ. ನೀವು ತಾನೇನೆ ಮದುವೆದಾಗ ಬಂದ್ಬಿಟ್ಟು ಅಳ್ಳಾಡ್ಕೊಂಡು ಬಂದ್ಬಿಟ್ಟು ತಾಳಿ ಕಟ್ಸಿದ್ದು. ಸುಳ್ಳು ಪಳ್ಳು ಹೇಳಿ ನನಗೆ ಗೊತ್ತಿರಲಿಲ್ವಲ್ಲ ಮದುವೆ ಆಗೈತೆ ಅಂತೇಳಿ. ನೀವು ತಾನೇ ತಾಳಿ ಕಟ್ಸಿದ್ದು? ಹೌದು ಕಟ್ಸಿದ್ ನಾವೇ. ಇವಾಗ ಇಲ್ಲಿಂದ ಹೋಗು ಅಂತ ಹೇಳ್ತಿರೋದು ನಾವೇನೇನಿಯ. ಅಮ್ಮ ಇವಳನ್ನ ಹಿಡ್ಕೊಳಮ್ಮ, ಜುಟ್ಟು ಹಿಡ್ಕೊಂಡು ಮನೆಯೊಳಿನ ಈಚೆ ಕಡೆಗೆ ಹಾಕನ. ಹಿಡ್ಕೊಳಮ್ಮ ಜುಟ್ಟನ್ನ. ಮನೆಯೊಳಿ ನೋಡು ಜುಟ್ಟು ಹಿಡ್ಕೊಂಡೇನೆ ಈಚೆ ಹಿಡಿಕೋದು. ಲೇ ಮಗಳೇ, ಇವಳು ಲಗೇಜ್ ಏನೇನವೋ ಎಲ್ಲ ಎತ್ಕೊಂಡ್ಬಿಟ್ಟು ಬಾರೆ. ಈ ಮನೆಗೆ ಇರೋಂಥ ಯಾವ ಅಧಿಕಾರನೂ ಇವಳಿಗಿಲ್ಲ. ಈ ಹಳೆ ಬೇವರ್ಸಿಗಂತೂ ಯಾವ ಕ್ಷಮೆನೂ ಇಲ್ಲ, ಏನೂ ಇಲ್ಲ. ನಿಮ್ಮ ಅಪ್ಪನ ಕರೆಸ್ಕೊಂಡು ಇಲ್ಲಿಂದ ಒಯ್ತಾ ಇರು. ಒಂದು ಕ್ಷಣ ಇಲ್ಲಿ ಇರ್ಕೂಡ್ದು. ಬಂಗಾರಮ್ಮ ಏನ್ ಮಾತು ಅಂತ ಮಾತಾಡ್ತಾ ಇದೀಯಾ? ನನ್ ಮಗಳನ್ನೇ ಮನೆಯಿಂದ ಈಚೆ ಕಡೆಗೆ ಹೋಗು ಅಂತ ಹೇಳ್ತಾ ಇದೀಯಾ? ಓಹೋ ನೀವಾ? ಬನ್ನಿ ಬನ್ನಿ ಬನ್ನಿ. ನೋಡು ನನ್ನ ಮಗಳನ್ನ ಏನಾದ್ರೂ ಈ ತರ ಏನಾದ್ರು ನನ್ನ ಮಗಳನ್ನ ನೀವು ಹಿಂಗೆ ಅಂದ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ಯಾವ್ದು ನಿಮ್ಮ ಮನೆ? ಯಾವುದ್ರೆ ನಿಮ್ಮ ಮನೆ? ಏನೋ ಇಷ್ಟು ದಿನ ನನ್ನ ಮಗಳಿಗೋಸ್ಕರ ಬಾಯಿ ಮುಚ್ಕೊಂಡಿದ್ದೆ. ಅವಳು ಪಾಪ ಏನು ಮಾತಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟೆಲ್ಲ ಉತ್ತರ ಮಾಡ್ಬಿಟ್ರೆ ಹೆಂಗೆ ಹೇಳು? ಇದು ಯಾರ ಮನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಅಳಿಯ ನನಗೋಸ್ಕರ, ನನಗೂ ನನ್ನ ಮಗಳಿಗೋಸ್ಕರ ಅಂತ ಮಾಡಿದ ಮನೆ ಇದು. ನಿಮ್ಮನ್ನೆಲ್ಲ ಇಲ್ಲಿ ಇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು ಅವತ್ತೇನೋ ಮದುವೆ ಮಾಡಬೇಕಿತ್ತು, ಮದುವೆ ಮಾಡಿದ್ರಿ. ನಾನು ಅಂದ್ರೆ ಇವಳು ಹೊಂದ್ಕೊಂಡು ಹೋಯ್ತಾಳೆ ಮನೆಗೆ ಬಂದ್ಬಿಟ್ಟು ನಾವು ಹೇಳ್ದಂಗೆ ಕೇಳ್ತಾಳೆ ಅಂತ ಅನ್ಕೊಂಡ್ರೆ ಇಲ್ದಿರ ಆಟ ಎಲ್ಲನೂ ಆಡ್ತಾವಳೆ. ನೋಡಿ
ನಿಮ್ಮ ಮಗಳನ್ನ ಕರ್ಕೊಂಡು ನೀನು ಇಲ್ಲಿಂದ ಹೊಂಟೋಗ್ಬಿಡಿ. ನಮಗಂತೂ ನಿಮ್ಮ ಮಗಳ ಅವಶ್ಯಕತೆ ಇಲ್ಲ. ನಾನು ನನ್ನ ಮಗಳು ನನ್ನ ಅಳಿಯ ಸುಖವಾಗಿ ಏನೇ ಮನೆಯಾಗಿರ್ತೀವಿ. ಈ ಮನೆ ನಿಮ್ಗೆ ಇಷ್ಟ ಇಲ್ಲ, ನನ್ನ ಮಗಳು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವೀ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ಲಗೇಜುಗಳು ಎತ್ಕೊಂಡು. ನನ್ನ ಮಗಳು ಯಾಕೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು? ಇದೇ ನಿಮ್ಮನೆನಾ ಖಾಲಿ ಮಾಡ್ಕೊಂಡು ನಾವು ಓಕೆ? ಇದು ನಮ್ಮನೆ. ವಾ, ಪರವಾಗಿಲ್ಲ. ಚೆನ್ನಾಗೇನೆ ಕನಸು ಕಾಣ್ತೀರಾ. ನನ್ನ ಮಗಳು ಇಲ್ಲಿಗೆ ಬರ್ಬೇಕಾರೆ ಯಾವುದೇ ಕಾರಣಕ್ಕೂ ಬಾಡಿಗೆ ಮನೆಗೆ ಇರಬಾರ್ದು ಅಂತ ನನ್ನ ಮಗಳ ಹೆಸರುಗೆ ನನ್ನ ಒಳಿಯನೇನಿಯ ಕಳಿಸ್ಬಿಟ್ಟು ಖರೀದಿ ಮಾಡಿರ ಅವಳ ಹೆಸರು ಖರೀದಿ ಮಾಡಿರೋ ಮೊದಲನೇ ಆಸ್ತಿ ಇದು ಗೊತ್ತಾ? ಮದುವೆ ಆದ್ಮೇಲೆ ಅವಳ ಹೆಸರುಗೆ. ಏನು ಇದು ಇವಳ ಆಸ್ತಿನಾ? ಇದು ನಿಮ್ಮ ಆಸ್ತಿನಾ? ಇನ್ನೇನಿದ್ ನಿಮ್ಮ ಆಸ್ತಿನ? ಪೇಪರ್ ಬೇಕಾ? ಹೋಗಿ ನಿನ್ ಗಂಡನ್ ಕೇಳು, ಯಾರಿಗೆ ಬಡ್ಡಿ ಕಟ್ತಾವನೆ, ಯಾರಿಗೆ ಬಾಡಿಗೆ ಕಟ್ತಾವನೆ ಅಂತೇಳಿ. ಯಾಕೆ ಹೇಳೇ ಇಲ್ವಾ ಮಗಳೇ ನೀನು? ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ಯಾ? ಇದು ನಿನ್ನೆ ಸುನ್ನಾಗಿರೋದು ಮನೆ ಅಂತ ಹೇಳ್ಬಿಟ್ಟು ನೀನು ಹೇಳಿಲ್ವಾ? ಇವ್ರ ಹತ್ರ ಹೇಳೋ ಅವಶ್ಯಕತೆ ಏನಪ್ಪ ಐತೆ? ಕಾಯಿಗಳು ಕಿರ್ಚಾಡ್ದಂಗೆ ಕಿರ್ಚಾಡ್ತಾ ಇದ್ರು, ಅದಕ್ಕೆ ಕಿರ್ಚಾಡ್ಕೊಂಡ್ಲಿ ಅಂತ ನಾನು ಸುಮ್ಮನೆ ಆದೆ. ಇವ್ರ ಥರ ನನಗೂ ಕಿರ್ಚಾಡಕ್ ನನಗಂತೂ ಮನ್ಸೇ ಬರಲ್ವಲ್ಲ. ನೋಡು, ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಹೋಗ್ಬೇಕು ಹೊರತು ನನ್ನ ಮಗಳು ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಇಡೀ ಮನೆನೇ ಕೊಂಡ್ಕೊಂಡು ನನ್ನ ಮಗಳ ಹೆಸರು ಮಾಡಿಸಿದ್ದೀನಿ. ನೀನು ಅಳಿಯನ ಹೆಸರಿಗೂ ಮಾಡಿಸಿಲ್ಲ, ನನ್ನ ಮಗಳ ಹೆಸರು ಮಾಡಿಸಿದ್ದೀನಿ. ಇಡೀ ಎಲ್ಲ ಮನೆನೂ ನನ್ನ ಮಗಳ ಹೆಸರುನಾಗೆ ಐತೆ. ಅವಳು ಇಷ್ಟ ಬಂದಂಗೆ ಇರ್ತಾಳೆ, ಇಷ್ಟ ಬಂದವ್ರನ್ನ ಇಟ್ಕೊತಾಳೆ ಮನೆಗೆ, ಇಷ್ಟ ಇಲ್ದಿರೋನ್ನ ಕಳಿಸ್ತಾಳೆ. ಸರಿನಾ? ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಮಗಳು ಏನು ಗೊತ್ತಿಗೆ ಇಟ್ಬಿಟ್ಟು ನಿಮ್ಮ ಮನೆಯಾಗೇನು ಬಂದು ಸಂಸಾರ ಮಾಡ್ತಾ ಇಲ್ಲ. ಸುಳ್ಳುಗಳು ಹೇಳಿ ಬಳ್ಳುಗಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದು ಆಟ ಆಡಿಸ್ತಿದ್ದೀರಾ ನೀವು? ಎಷ್ಟು ದುರಂಕಾರಗಳು ಇರ್ಬೇಡ ನಿಮ್ಗಂತೂ. ಮಗಳೇ, ನೀನ್ ತಲೆನೇ ಕೆಡ್ಸ್ಕೊಬೇಡ, ಬೇಕಾದ್ರೆ ಇರಿಸ್ಕ, ಇಲ್ಲ ಉಗುತ್ ಕಳಿಸ್ತೀರಿ ಇವ್ರನ್ನ. ಇಷ್ಟೆಲ್ಲ ಮಾತಾಡಿದ್ರು ಸಹಿಸ್ಕೊಂಡಿರೋ ಅವಶ್ಯಕತೆ ಏನೂ ಇಲ್ಲ. ನೋಡು, ನೀನ್ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆನೇನಿಯಾ. ಹಂಗಂತ ಇವ್ರು ಒಂದಿದ್ ಮಾತೆಲ್ಲ ಅನ್ನಿಸ್ಕೊಂಡು ಸಹಿಸ್ಕೊಂಡಿರೋ ಅಂತ ಅವಶ್ಯಕತೆ ಏನೂ ಇಲ್ಲ. ಯಪ್ಪ 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 ಯಪ್ಪ, ನನ್ನ ಮಗಳೇನಾರ ಇನ್ನು ನಿಮ್ಮ ಮನೆಗೆ ಇದ್ಬಿಟ್ಟಿದ್ರೆ ಇನ್ನು ಎಷ್ಟು ಮಾತಾಡ್ತಿರ್ತೀರಿ ನೀವು. ಸರಿಯಾದ ಟೈಮಿಗೆ ಬಂದ್ಬಿಟ್ಟು ಎಲ್ಲ ಹೇಳಿದಕ್ಕೆ ಸೊರೈತು. ಇಲ್ಲ ನನ್ನ ಮಗಳು ಮನೆಯಿಂದ ಇನ್ನ ಅಷ್ಟೇನೇನೆ, ನನ್ನ ಮಗಳು ಮನೆಯಿಂದ ನನ್ನ ಮಗಳನ್ನ ಈಚೆ ಕಡೆಗೆ ಹಾಕ್ಬಿಡ್ತಾ ಇದ್ರಿ. ನೋಡಮ್ಮಿ, ಇನ್ನು ಸುಮ್ಮನಿರಾಗ ಬರ್ಬೇಡ ಕಣ್ ಮಗಳೇ ನೀನು. ನಿನ್ಗೆ ಏನು ಅನಿಸ್ತದೆ ಅದನ್ನು ಮಾಡು. ನಿಮ್ಮ ಸಂಸಾರದಾಗ ನಾನು ತಲೆ ಹಾಕಿಲ್ಲ. ಏನಾರ ಸಹಾಯ ಬೇಕು ಅಂದ್ರೆ ನಾನು ಕರಿ ಬರ್ತೀನಿ. ಇನ್ನೊಂದು ಕಿತ ಇವ್ರು ಮಾತಾಡ್ಲಿ ನಿನ್ನ ಬಗ್ಗೆ, ಆವಾಗ ಹೇಳ್ತೀನಿ. ಅಪ್ಪ, ಇಷ್ಟು ದಿನ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಮು, ನಿಮ್ಗೆ ಏನಾದರೂ ಗೊತ್ತಾದರೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ರೆ ಇನ್ನೊಂದ್ಸಲ ಅಂತ ಹೇಳ್ಬಿಟ್ಟು ಶಾನೆ ಭಯ ಆಯ್ತಾ ಇತ್ತು. ಹೀಗೆ ನೀವೇ ಇಷ್ಟು ಧೈರ್ಯವಾಗಿ ಎಲ್ಲನೂ ಹೇಳಿರ್ಬೇಕಾದ್ರೆ ನಾನಿನ್ನ ತಲೆ ಕೆಡ್ಸ್ಕೊಂಡು ಕೂತ್ಕೋತೀನಪ್ಪ. ನೀವಿಷ್ಟು ಹೇಳಿದ್ಮೇಲೆ ಮುಗೀತು ಬಿಡಿ. ನೀವು ಹೇಳ್ದಂಗೆ ಏನಿಯ ನಾನು ಮಾಡೇ ಮಾಡ್ತೀನಿ. ತಲೆನೇ ಕೆಡ್ಸ್ಕೊಬೇಡಿ. ನಾನು ನಿಮಗೋಸ್ಕರ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇವರೆಲ್ಲಿ ಬಂದುಬಿಟ್ಟು ಏನೇನೋ ಮಾತಾಡ್ಬಿಟ್ಟು ನಿಮಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಬರೋಂಗೆ ಮಾಡ್ಬಿಡ್ತಾರೋ ಅಂತ ಭಯಕ್ಕೆ ಸುಮ್ಮನೆ ಇದ್ದೆ. ಇನ್ನು ಯಾವ ಭಯನೂ ನನಗಿಲ್ಲ ಅಪ್ಪ. ಇದು ನನ್ನ ಸಂಸಾರದ ವಿಷಯ, ನಾನು ನೋಡ್ಕೋತೀನಿ ಇವ್ರನ್ನ. ನೀವು ಇಲ್ಲಿಂದ ಹೊರಡಿ. ಸುಮ್ಮನೆ ಯಾಕಪ್ಪ ಟೆನ್ಷನ್ ತಗೋತೀರಾ? ಇಲ್ಲಿ ಇದ್ಕೊಂಡು ನಿಮ್ಮ ಮೊದಲೇ ಹೆಲ್ತ್ ಅಪ್ಸೆಟ್ ಆಗೈತೆ, ನಿಮ್ಮ ಮೊದಲೇ ಹೆಲ್ತ್ ಸರಿ ಇಲ್ಲ. ಇವ್ರನ್ನ ಹೆಂಗೆ ವಿಚಾರಿಸ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ಇಲ್ಲಿಂದ ಹೋಗಿ. ಅಲ್ಲ ಮಗಳೇ, ಇಂಥವ್ರ ಹತ್ರ ಹೆಂಗ್ ಮಗಳೇ ಇರ್ತೀಯ ನೀನು? ಅಪ್ಪ, ನಾನು ಯಾಕಿರಲಿ ಇವ್ರ ಹತ್ರ? ನಾನು ಹೇಳಿದ್ನಲ್ಲ, ನೀವು ದಯವಿಟ್ಟು ಹೊರಡಿ. ನನ್ನ ಸಂಸಾರ, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ, ಹೆದರ್ಕೊಂಡು ಭಾಳ ಅಂತ ಅವಶ್ಯಕತೆ ನನಗೇನು ಇಲ್ಲ ಅಪ್ಪ. ಇವ್ರಿಗೆ ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಇಲ್ಲಿಂದ ಹೊರಡಿ. ಉಳ್ದಿರೋದು ಏನು ಮಾಡಬೇಕು ಅಂತ ನಾನು ನೋಡ್ಕೊಂತೀನಿ ಇವ್ರನ್ನ. ಸರಿ ಮಗಳೇ, ನಿನ್ನಿಷ್ಟ. ನೀನೇ ಇವ್ರನ್ನೆಲ್ಲ ನಿಭಾಯಿಸ್ತೀನಿ ಅಂತಂದಮೇಲೆ ಇನ್ನು ನಾನಿಲ್ಲಿ ಇದ್ಬಿಡ್ತಾನೆ ಏನು ಮಾಡಲಿ? ಸರಿ ಬಿಡು, ಆಯಿತು, ಹೋಗ್ತೀನಿ ನಾನು, ನನಗೂ ಕೆಲಸ ಐತೆ.